ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು, ಸಾರ್ವಜನಿಕರನ್ನು ಉದ್ದೇಶಿಸಿ ಕೋಲಾರ ಅಡಿಷನಲ್ ಎಸ್ಪಿ ರವಿಶಂಕರ್ ಮಾತನಾಡಿ, ಸಾರ್ವಜನಿಕರು ಹಾಗೂ ಪೊಲೀಸರ ಸಂಬಂಧ ಉತ್ತಮವಾಗಿರಬೇಕು. ಯಾವುದೇ ಒಂದು ವಾರ್ಡ್ ಅಥವಾ ಗ್ರಾಮಗಳಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದ್ರೆ ನಮ್ಮ ಗಮನಕ್ಕೆ ತರಬೇಕು. ಹೆಣ್ಣು ಮಕ್ಕಳನ್ನ ಚುಡಾಯಿಸುವುದಾಗಿರಲಿ, ಅಕ್ರಮ ಮದ್ಯ ಮಾರಾಟ, ಗಾಂಜಾ ಮಾರಾಟ, ಜೂಜಾಡುವುದು ಕಂಡುಬಂದರೆ ನೀವು ಯಾರಿಗೂ ಭಯಪಡದೆ ನಮಗೆ ಮಾಹಿತಿ ನೀಡಬೇಕು. ನಾವು ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿ ನೀಡಿದವರ ಹೆಸರನ್ನ ಹೇಳುವುದಿಲ್ಲ. ಅದೇ ರೀತಿಯಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಕೈಗೆ ದ್ವಿಚಕ್ರ ವಾಹನ ನೀಡಬೇಡಿ. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಪೋಷಕರ ಬಗ್ಗೆ ಗಮನ ಹರಿಸಬೇಕು. ಎಷ್ಟು ಕಷ್ಟಪಟ್ಟು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಮ್ಮ ತಾಯಿ ಕೂಲಿ ವ್ಯವಸಾಯ ಮಾಡಿ ಓದಿಸಿದ್ದಾರೆ. ನಮ್ಮ ತಂದೆ ತಾಯಿಯನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ನಿಮಗೂ ಅರಿವಿರಬೇಕು ಎಂದು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಅವನಿಗೆ ಬೈಕ್ ಓಡಿಸೋಕೆ ಬರುತ್ತೋ ಬಿಡುತ್ತೋ, ಏನೋ ನನ್ನ ಮಗ ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂದ್ಬಿಟ್ಟು ಬೈಕ್ ಕೊಡ್ತೀರಾ. ಅವರೆಲ್ಲ ಒಂದಿನ ಗಂಜಾ ಹೊಡೆದು ರೋಡ್ ಆಕ್ಸಿಡೆಂಟ್. ಈ ಮೂರು ಅಮಲು ತಲೆ ಹೋಗ್ಬಾರ್ದು ಯಾರಿಗೂ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಅಂತ ಯಾವ್ದಾದ್ರು ಮಾಹಿತಿಗಳಿದ್ರೆ ದಯವಿಟ್ಟು ನಮ್ಮ ಪೊಲೀಸರಿಗೆ ಕೊಡಿ. ನಿಮ್ಮ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ, ಯಾರು ರೌಡಿಸಮ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ ಏರಿಯಾಗಳಲ್ಲಿ, ಅಂಥವ್ರ ಬಗ್ಗೆ ಮಾಹಿತಿ ಕೊಡಿ. ಆ ಏರಿಯಾದಲ್ಲಿ ಯಾವನೊಬ್ಬ ಬಲಸ್ಥಾನ ಮಾಡ್ತಿದ್ರೆ ಅಂದ್ರೆ ಮುಲಾಜಿರಬಾರ್ದು. ಹಿಂದೆ ಊರಲ್ಲಿ ಕುಡ್ಕೊಂಡ್ಬಂದ್ರೆ ₹100 ದಂಡ ಹಾಕೋರು ಹಳ್ಳಿಗಳ ಕಡೆ. ನಾವು ನೋಡಿದೀವಿ ₹100 ದಂಡ ಹಾಕಿರೋದನ್ನೆಲ್ಲ. ಆಗ ಇವಾಗ ಕುಡಿದಿರೋನೇ ಇಲ್ಲ ಊರಲ್ಲಿ. ಇವಾಗ ಅದು ಮಾಮೂಲು ನಮ್ಮ ಸಮಾಜಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಆದ್ರೂ ಕೂಡ ವಿತಿನ್ ಎ ಲಿಮಿಟ್ ವಿ ಶುಡ್ ನಿಮ್ಮ ಮೊಹಲದಲ್ಲಿ ಅವನ ಕುಡಿದು ಗಲಾಟೆ ಮಾಡ್ತಾ ಇದ್ರೆ